ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ರೌನ್ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ನಷ್ಟು ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ. ಹಾಲಿಗೆ 1 ಸ್ಪೂನಷ್ಟು ಡ್ರೈ ಈಸ್ಟ್ ಹಾಕೊಳ್ತಾ ಇದ್ದೀನಿ. ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ 2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 30 ಮಿನಿಟ್ಸ್ ರೆಸ್ಟಲ್ಲಿರೋದಕ್ಕೆ ಬಿಡಬೇಕು. ಒಂದು ಬೌಲ್ಗೆ 120 ಗ್ರಾಮ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಬೇಕು. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜರಡಿ ಮಾಡ್ಕೊಬೇಕು. ಇದಕ್ಕೆ ಆಕ್ಟಿವ್ ಆಗಿರುವಂಥ ಈಸ್ಟ್ನ ಹಾಕೊತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಬೇಕು. ಬೆಣ್ಣೆ ಹಾಕೋದ್ರಿಂದ ಬ್ರೆಡ್ ಕೂಡ ತುಂಬ ಸಾಫ್ಟಾಗಿ ಸ್ಪಾಂಜಿ ಆಗಿರುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊತಾ ಇದ್ದೀನಿ. ನಾದಿರೋ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಮತ್ತೆ ಇನ್ನೊಂದ್ಸಲಿ ನಾದ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು 2 ಅವರ್ಸು ರೆಸ್ಟಲ್ಲಿ ಇರೋದಕ್ಕೆ ಬಿಡಬೇಕು. ಹಿಟ್ಟು ಈ ಥರ ಡಬಲ್ ಸೈಜ್ ಆಗಿರುತ್ತೆ. ಇದನ್ನು ಮತ್ತೆ ಚಪಾತಿ ಹಿಟ್ಟಿನ ಥರ ನಾದ್ಕೊತಾ ಇದ್ದೀನಿ. ಒಂದು ರೋಲ್ ಪಿನ್ ತೊಗೊಂಡು ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇರೋ ಹಾಗೆ ಒಂದು ಕಡೆಯಿಂದ ಹೇರ್ ಟೈ ಆಗಿ ಮರ್ಚ್ತಾ ಬರ್ತಾ ಇದ್ದೀನಿ. ಹಿಟ್ಟನ್ನು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಿಟ್ಟಿಗೆ ಮೇಲ್ಗಡೆ ಸ್ವಲ್ಪ ಹಾಲನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಪಾತ್ರೆನ ಮೊದಲೇ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ಅದರಲ್ಲೇ ಬೇಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬ್ರೆಡ್ ಯಾವ ಥರ ಬೇಕಾಗಿದೆ ಅಂತ, ಎಷ್ಟು ಸ್ಪಾಂಜಿ ಆ್ಯಂಡ್ ಸ್ಮೂತ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.